ಬಹುಶಃ ನೀವು ಹೇಳಿದಂಗೆ ದುಡ್ಡೇ ದೊಡ್ಡಪ್ಪ. ಮೊದಲು ಹೇಳ್ತಾ ಇದ್ರು ವಿದ್ಯೆ ಅದರಪ್ಪ ಅಂತ. ಅಲ್ವೇ ಅಲ್ಲ. ಕೊಡ್ಲಿಕ್ಕೆ ಬಂದರು ಜನ ಹೆಂಗ್ ಬಂದ್ರು ಅಂದ್ರೆ ನನ್ನನ್ನ ತಳ್ಳಿಬಿಟ್ರು, ಹಂಗ್ ಬಂದ್ರು. ಅಂದ್ರೆ ಅರ್ಥ ಆಗುವಂತವರಿಗೆ 100ಕ್ಕೆ 100 ವಿದ್ಯೆ ಅದರಪ್ಪ ನಿಜವೇ. ಆದ್ರೆ ದುಡ್ಡಿರುವವನು ಏನ್ ಹೇಳಿದ್ರು ಅಂತಾನೆ. ಆ ದುಡ್ಡಿರುವವನು ಹಂದಿನ ನೋಡಿಸಿ ಇದು ನಂದಿ ಅಂದ್ರೆ ಅವನು ಹಂಗೆ ಹೇಳ್ತಾನೆ, ದುಡ್ಡು ಕೊಟ್ಟಿರ್ತಾನಲ್ಲ. ಹಂಗಾಗಿದೆ ಪ್ರಪಂಚ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿ ಬಂಧುಗಳು. ಈ ಅಡುಗೆ ಮನೆಗಿಂತಲೂ ನಿಮ್ಮ ಹಾಲ್ಗಿಂತಲೂ ನೀವು ಮಲಗೋ ಕೋಣೆಗಿಂತಲೂ ಅಷ್ಟು ಚಂದೋಬದ್ಧವಾಗಿಟ್ಟಿರ್ಬೇಕು ರೆಸ್ಟ್ ರೂಮನ್ನ. ಅವರ ತಾಯಿ ಸಣ್ಣ ವಯಸ್ಸಲ್ಲಿ ಕಲಿಸಿರೋದಂತೆ ಈಗಲೂ ಕೂಡ ಅಷ್ಟೇ. ಅವ್ರ ಕಾಲು ತೊಳೆದು ಹಾಗೆ ಬಂದರೆ ಕಾಲ ಮೇಲೆ ಹೊಡಿತಾಳೆ ಅವರಮ್ಮ. ಕಾಲೇಜ್ ಮಕ್ಕಳು ಈಗಲೂ ನೋಡ್ತಾನೆ ಇರ್ತಾಳೆ ಅಂತೆ, ಬರ್ರಿ ಅಂತ. ಬಾತ್ರೂಮ್ಗೆ ಹೋದವರು ಏನಾದರೂ ಹಾಗೆ ಬಂದರೆ ಸಾಕು, ಬಾತ್ರೂಮ್ ಒಳಗಡೆ ಹೋಗಿ ಬಂದರೆ ಸಾಕು. ನೀವು ಬಟ್ಟೆ ಇಡೋಕೆ ಹೋದ್ರು ಅಷ್ಟೇನೆ, ಏನೋ ಒಂದು ಥಿಂಗ್ಸ್ ಇಡೋಕೆ ಹೋದ್ರು ಅಷ್ಟೇನೆ, ಬರಬೇಕಾದ್ರೆ ಆಚೆ ಕಾಲು ತೊಳ್ಕೊಂಡೇ ಬರಬೇಕು. ದೊಡ್ಡ ಮನೆಗೆ ಚಿಕ್ಕ ಬಾಗಿಲು, ಆ ಚಿಕ್ಕ ಬಾಗಿಲಿಗೆ ಸಣ್ಣ ಬೀಗ, ಆ ಸಣ್ಣ ಬೀಗಕ್ಕೆ ಸಣ್ಣ ಮತ್ತು ಸಣ್ಣ ಕೀ ಹೆಂಗಿರುತ್ತೋ ಹಾಗೆ ಈ ಸಣ್ಣ ರೆಮಿಡಿನೇ ನಿಮಗೆ ದೊಡ್ಡದು ಒಂದು ಆದಾಯವನ್ನ ತಂದು ಕೊಟ್ಟಿದ್ದು. ಲಾವಂಚ, ಲವಂಗ, ಏಲಕ್ಕಿ, ಒಣಶುಂಠಿ ಇಷ್ಟು ನೆನಪಿರಬೇಕು ನಿಮಗೆ. ಇದನ್ನ ಶುಕ್ರನ ಹೋರಾ ಟೈಮ್ ಬೆಳಗ್ಗೆ 6 to 7 ಆ ಹೋರಾ ಟೈಮಲ್ಲೇ ನೀವು ಮಾಡಬೇಕು. ಹೋರಾ ಟೈಮಲ್ಲಿ ಮಾಡಬೇಕು. ಇದು ಒಂದು ಅದ್ಭುತವನ್ನು ತಂದು ಕೊಟ್ಟಿತ್ತು. ನಂತರ ನಿಮ್ಮ ತಿಜೋರಿಯಲ್ಲಿ ಅದ್ರ ಮೇಲೆ ಆಭರಣ ಇಡಿ, ಅದ್ರ ಮೇಲೆ ಹಣ ಇಡಿ. ಇದು ಅದೃಷ್ಟ, ಆ ಅದೃಷ್ಟದ ಮೇಲೆ ಹಣ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನವಶಕ್ತಿ ಪೀಠಂನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನೀವು ಹೊಸದಾಗಿ ಮೊದಲನೇದಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಸಾಕಷ್ಟು ಒಳ್ಳೆಯ ಆಧ್ಯಾತ್ಮಿಕ ಧಾರ್ಮಿಕ ವಿಶೇಷ ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಡ್ಲಾಗುತ್ತೆ. ಸೊ ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಇವತ್ತಿನ ಕಾಲದಲ್ಲಿ ದುಡ್ಡೇ ದೊಡ್ಡಪ್ಪ ಅಂತ ಹೇಳಬಹುದು. ದುಡ್ಡು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಸೊ ಆ ಒಂದು ಸತ್ಯವನ್ನು ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ಆದರೆ ದುಡ್ಡನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಬಾರಿ ಎಡೋತಾರೆ ಅಥವಾ ಹಿಂದೆ ಬೀಳ್ತಾರೆ. ಅದ್ರ ಜೊತೆಯಲ್ಲಿ ಅದೃಷ್ಟವೂ ಕೂಡ ನಮ್ಮ ಮನೆಯಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ. ಆದರೆ ಇನ್ನೊಂದು ವಿಷಯ ತಿಳ್ಕೊಳ್ಳೇಬೇಕು, ಅದೃಷ್ಟ ಅದರಿಷ್ಟ ಯಾರಿಗೆ ಬೇಕೋ ಅಂದರೆ ಆ ಅದೃಷ್ಟದ ಇಷ್ಟದ ಪ್ರಕಾರವಾಗಿ ಬೇರೆಯವರ ಮನೆಗೆ ಹೋಗುವಂಥದ್ದು ಇರುತ್ತೆ. ಆದರೆ ಸಕಲರಿಗೂ ಕೂಡ ಅದೃಷ್ಟ ಹೊಲಿಬೇಕು, ಸಕಲರಿಗೂ ಕೂಡ ಹಣ ಹೊಲಿಬೇಕು. ಸೊ ಹೀಗೆ ನಾವು ನೋಡ್ತಾ ಹೋದಾಗ ಹಣವನ್ನು ಹೊಲಿಸ್ಕೊಳ್ಳೋದಕ್ಕೆ, ಅದೃಷ್ಟವಂತರಾಗೋದಕ್ಕೆ ಏನಾದರೂ ತಂತ್ರ ಪ್ರಯೋಗಗಳಿದೆಯಾ ಗುರುಜಿ? ತಿಳಿಸ್ಕೊಡ್ತೀರಾ? ಬೇಕಾದಷ್ಟು ಬಹುಶಃ ತಿಳಿಸಿದ್ದೇವೆ. ಬಟ್ ಈಗ ನೀವು ಹೇಳಿದ್ರೆ ಹಣ ಪ್ಲಸ್ ಅದೃಷ್ಟ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ಒಂದು ಮಾತಂದ್ರೆ ನೀವು ಚೆನ್ನಾಗಿತ್ತದು, ಅದೃಷ್ಟ ಅದರಿಷ್ಟ ಅಂತ. ಅದೃಷ್ಟನೇ ಅಲ್ವ ಅದು? ಅದು ಯಾರಿಗೆ ಇಷ್ಟ ಆಗುತ್ತೋ ಅವ್ರ ಮನೆಗೆ ಹೋಗುತ್ತೆ. ಅದೃಷ್ಟ ಅನ್ನುವಂಥದ್ದೇ ಒಂದು ವಸ್ತು ಅಂತ ತಿಳ್ಕೊಳ್ಳಿ, ಅಥವಾ ಒಂದು ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಅದೃಷ್ಟ ಅನ್ನೋ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಹಾಗೇನೆ ಇಲ್ಲಿ ಬಹುಶಃ ನೀವು ಹೇಳಿದಂಗೆ ದುಡ್ಡೇ ದೊಡ್ಡಪ್ಪ. ಮೊದಲು ಹೇಳ್ತಾ ಇದ್ರು ವಿದ್ಯೆ ಅದರಪ್ಪ ಅಂತ. ಅಲ್ವೇ ಅಲ್ಲ. ನಾನು ಗಮನಿಸಿದ್ದೀನಿ ಬಹಳ. ಮೊನ್ನೆ ಯಾವುದೋ ಒಂದು ಕಲ್ಯಾಣೋತ್ಸವ ಮಾಡುವಾಗ ಲಾಸ್ಟಲ್ಲಿ ಎಲ್ಲ ಪೂಜೆ ಅಲ್ಲ ಆದಮೇಲೆ ನಮ್ಮ ಹುಡುಗರೆಲ್ಲ ಈ ಥರ ಹೇಳಿದ ಪ್ರೆಸೆಂಟ್ ಮುಯಿ ಮಾಡಿಸ್ಬೇಕು ಹಾಗೆ ಈಗ ಅಂತಂದರು. ನಾನು ಬರೀ ನನ್ನದೇ ಒಂದು ಫ್ಲೋನಲ್ಲಿ ಹೋಗ್ಬಿಡ್ತೀನಿ, ಅವೆಲ್ಲ ನೆನಪಿಗೆ ಬರಲ್ಲ. ಆಮೇಲೆ ಪ್ರೆಸೆಂಟೇಷನ್ ಮಾಡೋವಂಥವ್ರು ಮುಯಿ ಮಾಡೋವಂಥದ್ದು ಮಾಡಬಹುದು ಅಂತಂದರೆ ಗುರುಗಳು ಇಷ್ಟು ಚೆನ್ನಾಗಿ ಕಲ್ಯಾಣೋತ್ಸವ ಮಾಡಿದ್ರು, ನಾವು ಯಾಕೆ ಕೊಡಬಾರ್ದು ಅಂತೇಳಿ ಕೊಡಲಿಕ್ಕೆ ಬಂದರು ಜನ ಹೆಂಗೆ ಬಂದರು ಅಂದರೆ ನನ್ನನ್ನು ತಳ್ಳಿಬಿಟ್ರು, ಹಂಗೆ ಬಂದರು. ನಿಮ್ಮ ಮುಯ್ಯೇ ಬೇಡ ಸುಮ್ಮನೆ ಇರೋ ಅಂದೆ, ನೀವು ಮುಯಿ ಮಾಡಿ ಪ್ರೆಸೆಂಟ್ ಏನು ಮಾಡಬಾರ್ದು, ಪಕ್ಕಕ್ಕೆ ಇದ್ಬಿಡಿ ಅಂತಂದೆ. ಅಂದರೆ ಇಲ್ಲಿ ಏನು ಇವರು ಅಪೇಕ್ಷೆ ಪಟ್ಟಿದ್ದು ಒಂದಷ್ಟು ನಮಗೆ ಸಮಾರೋಪದಲ್ಲಿ ಬರುತ್ತೆ ಅನ್ನೋದು ಒಂದಾದರೆ, ನೀವು ದುಡ್ಡೇ ದೊಡ್ಡಪ್ಪ ಅಂದ್ರಲ್ಲ, ಅದು ಅಂದರೆ ಅರ್ಥ ಆಗುವಂಥವರಿಗೆ 100ಕ್ಕೆ 100 ವಿದ್ಯೆ ಅದರಪ್ಪ ನಿಜವೇ. ಹೌದು. ಆದರೆ ದುಡ್ಡಿರುವವನು ಏನು ಹೇಳಿದ್ರು ನಂಬ್ತಾರೆ. ಖಂಡಿತ ಅಲ್ವಾ? ಹೌದು, ಕಲಿಯುಗ. ದುಡ್ಡಿರುವವನೇ ಕಲಿಪುರುಷ ಬಹುಶಃ. ಹಾಗೆ ಆ ದುಡ್ಡಿರುವವನು ಹಂದಿನ ನೋಡಿಸಿ ಇದು ನಂದಿ ಅಂದರೆ ಅವನು ಹಂಗೆ ಹೇಳ್ತಾನೆ, ದುಡ್ಡು ಕೊಟ್ಟಿರ್ತಾನಲ್ಲ. ಹಂಗಾಗಿದೆ ಪ್ರಪಂಚ. ಅದಕ್ಕೆ ಅದೃಷ್ಟ, ಅದರ ಜೊತೆಗೆ ಒಂದಷ್ಟು ಹಣ ಬರಬೇಕು ಅಂದ್ರೆ ನೀವು ತಂತ್ರದಲ್ಲಿ ಕೇಳಿದ್ದಕ್ಕೆ ಹೇಳೋದಾದರೆ, ಮನೆಯಲ್ಲಿ ಸುವಾಸನ ಯುಕ್ತಾಯಾಮ್ ಅಂತ ಹೇಳ್ತಾನೆ. ಮನೆಯಲ್ಲಿ ಸುವಾಸನೆ ಇರಬೇಕು.
ನೀವು ಕೇಳಿದ ಪ್ರಶ್ನೆ ನಂಗೆ ಎಲ್ಲಿಗೋ ತೊಗೊಂಡೋಗ್ಬಿಡ್ತು. ಮನೆಯಲ್ಲಿ ರೆಸ್ಟ್ ರೂಮ್ ಇದೆಯಲ್ಲ, ಬಾತ್ರೂಮ್ ಇದೆಯಲ್ಲ, ನಿಮ್ಮ ಹಾಲಲ್ಲಿ ಯಾರೋ ಬಂದು ಕೂತ್ಕೊಳ್ತಾರೆ ಗೆಸ್ಟು, ಅಲ್ಲಿ ಕ್ಲೀನ್ ಮಾಡಿರ್ತೀರಿ ನೀವು. ಅಡುಗೆ ಮನೆ ಒಂದಷ್ಟು ಕ್ಲೀನ್ ಮಾಡಿರ್ತೀರಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳು, ಈ ಅಡುಗೆ ಮನೆಗಿಂತಲೂ ನಿಮ್ಮ ಹಾಲ್ಗಿಂತಲೂ ನೀವು ಮಲಗೋ ಕೋಣೆಗಿಂತಲೂ ಅಷ್ಟು ಚಂದೋಬದ್ಧವಾಗಿಟ್ಟಿರ್ಬೇಕು. ನೀವು ರೆಸ್ಟ್ ರೂಮನ್ನು ಅಷ್ಟು ಕ್ಲೀನಾಗಿಟ್ಟಿರಬೇಕು. ಜೊತೆಗೆ ನೀವೇನಾದರೂ ಹೋದರೆ ಬಹುಶಃ ಒಂದು ಹುಡುಗಿ ಬರ್ತಾಳೆ, ಅವರ ತಾಯಿ ಸಣ್ಣ ವಯಸ್ಸಲ್ಲಿ ಕಲಿಸಿರೋದಂತೆ ಈಗಲೂ ಕೂಡ ಅಷ್ಟೇ. ಅವ್ರ ಕಾಲು ತೊಳೆದು ಹಾಗೆ ಬಂದರೆ ಕಾಲ ಮೇಲೆ ಹೊಡಿತಾಳೆ ಅಂತ ಅವರಮ್ಮ. ಕಾಲೇಜ್ ಮಕ್ಕಳು ಈಗಲೂ ನೋಡ್ತಾನೆ ಇರ್ತಾಳೆ ಅಂತೆ, ಬರ್ರಿ 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 ಅಂತೆ. ಬಾತ್ರೂಮ್ಗೆ ಹೋದವರು ಏನಾದರೂ ಹಾಗೆ ಬಂದರೆ ಸಾಕು, ಬಾತ್ರೂಮ್ ಒಳಗಡೆ ಹೋಗಿ ಬಂದರೆ ಸಾಕು, ನೀವು ಬಟ್ಟೆ ಇಡೋಕೆ ಹೋದ್ರೂ ಅಷ್ಟೇ, ಏನೋ ಒಂದು ಥಿಂಗ್ಸ್ ಇಡೋಕೆ ಹೋದ್ರೂ ಅಷ್ಟೇ, ಬರಬೇಕಾದ್ರೆ ಆಚೆ ಕಾಲು ತೊಳ್ಕೊಂಡೇ ಬರಬೇಕು. ಹಾಗೆ ಮಾಡಿ ಬಹುಶಃ ಎಲ್ಲಿದ್ದವ್ರು ಎಲ್ಲಿಗೋ ಮುಟ್ಟುತ್ತಾರೆ. ಸಣ್ಣದೊಂದೇ ಒಂದು ಬಿಂದು ಎಲ್ಲಾದರೂ ಬಂತು ಅಂತಂದರೆ ಆ ದುರ್ವಾಸನೆದು ಆಚೆಗೆ ಒಂದು 100 ಕಿಲೋಮೀಟ್ರ್ ದೂರ ಇರ್ತಾಳಂತೆ ಲಕ್ಷ್ಮಿ. ಈಗ ಚೆನ್ನಾಗಿ ಅಡುಗೆ ಮಾಡ್ಕೊಂಡು, ಇದು ದೊಡ್ಡ ಸಬ್ಜೆಕ್ಟು, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಪ್ರೀತಿಯ ಬಂಧುಗಳೇ. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಆಮೇಲೆ ತೇವದ ಕಾಲಿದಾವಲ್ಲ, ಆ ತೇವದ ಕಾಲಿಂದಲೇ ಹಾಸಿಗೆ ಹತ್ತಬಾರ್ದು, ಸಾಲಗಾರರಾಗ್ತೀರಿ. ತಕ್ಷಣ ನೀವೇನೋ ಬಂದ ತಕ್ಷಣ ರಿಲ್ಯಾಕ್ಸ್ ಆಗಿಬಿಡೋಣ ಅಂತೇಳಿ ಕೈ ಕಾಲು ತೊಳ್ಕೊಂಡು ಹಾಸಿಗೆ ಮೇಲೆ ದಯವಿಟ್ಟು ಮಲಗಬೇಡಿ. ಇದೆಲ್ಲ ನಾನು ಬಹಳ ರಿಸರ್ಚ್ ಮಾಡಿ ಮಾತಾಡ್ತೀನಿ, ಕೆಲವ್ರ ಮೇಲೆ ಅಪ್ಲೈ ಮಾಡಿ ಮಾತಾಡ್ತೀನಿ. ಬಹುಶಃ ನನಗೆ ಇದು ಇಷ್ಟವಾಗಿರೋ ಸಬ್ಜೆಕ್ಟ್ ಆದ್ದರಿಂದ ನಿಮಗೆ ಪದೇ ಪದೇ ಹೇಳುತ್ತೇನೆ. ತೀರಾ ಸಣ್ಣದು, ದೊಡ್ಡ ಮನೆಗೆ ಚಿಕ್ಕ ಬಾಗಿಲು, ಆ ಚಿಕ್ಕ ಬಾಗಿಲಿಗೆ ಸಣ್ಣ ಬೀಗ, ಆ ಸಣ್ಣ ಬೀಗಕ್ಕೆ ಸಣ್ಣ ಕೀ ಹೆಂಗಿರುತ್ತೋ ಹಾಗೆ ಈ ಸಣ್ಣ ರೆಮಿಡಿನೇ ನಿಮಗೆ ದೊಡ್ಡದು ಒಂದು ಆದಾಯವನ್ನು ತಂದು ಕೊಟ್ಟಿತ್ತು ಪ್ರೀತಿಯ ಬಂಧುಗಳೇ. ಲಾವಂಚ, ಲವಂಗ, ಏಲಕ್ಕಿ, ಒಣಶುಂಠಿ ಇಷ್ಟು ನೆನಪಿರಬೇಕು ನಿಮಗೆ. ಒಂದು ತಟ್ಟೆಯಲ್ಲಿ ಲಾವಂಚ ಹಾಕಿ, ನಿಮ್ಮ ಕೈಗೆ ಎಷ್ಟು ಬರುತ್ತೋ ಅಷ್ಟು, ಬಲಗೈಲಿ ಎಷ್ಟು ಬರುತ್ತೋ ಅಷ್ಟು ಒಂದಷ್ಟು ಆ ಲಾವಂಚ ಏನು ಹಾಕಿರ್ತೀರೋ, ಒಂದು 50 ರೂಪಾಯಿ ಕೊಟ್ಟರೆ ಲಾವಂಚ ಕೊಡ್ತಾರೆ, ಅದೊಂದು ತಟ್ಟೆಯಲ್ಲಿ ಹಾಕಿರಿ. ಆ ಲಾವಂಚದ ಮೇಲೆ ಬಹುಶಃ ಬೇರೆ ಬೌಲಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಟಿದ್ರೆ ಎಷ್ಟು ಬರುತ್ತೋ ಅಷ್ಟು ಲವಂಗವನ್ನು ಅದರ ಮೇಲೆ ಹಾಕುವಂಥದ್ದು. ಒಂದು ಒಣಶುಂಠಿ ಇದೆಯಲ್ಲ ಒಂದಷ್ಟು ಕಟ್ ಮಾಡಿ ಹಾಕುವಂಥದ್ದು. ಏಲಕ್ಕಿಯನ್ನು ಹಾಗೆ ಸೇಮ್ ತೆಗೆದು ಹಾಕುವಂಥದ್ದು. ಅದರ ಮೇಲೆ ಪಚ್ಚಕರ್ಪೂರ ಪುಡಿಯನ್ನು ಮಾಡಿ ಹಾಗೆ ಇಡಬಾರ್ದು, ಆ ಬಿಲ್ಲೆ ಇಡಬಾರ್ದು, ಅಷ್ಟು ಪುಡಿನ ಅದರ ಮೇಲೆ ಚೆಲ್ಲುವಂಥದ್ದು. ಇದನ್ನು ನೀವು ಮನೆಯೆಲ್ಲ ಹಾಲು, ಕಿಚನ್ನು, ರೂಮ್ ಎಲ್ಲ ಕಡೆ ಹೋಗಿ ಬಂದ ಆದ ಮೇಲೆ ಇದನ್ನು ಶುಕ್ರನ ಹೋರಾ ಟೈಮ್ ಬೆಳಗ್ಗೆ 6 to 7 ಆ ಹೋರಾ ಟೈಮಲ್ಲೇ ನೀವು ಮಾಡಬೇಕು. ಹೋರಾ ಟೈಮಲ್ಲಿ ಮಾಡಬೇಕು. ಇದು ಒಂದು ಅದ್ಭುತವನ್ನು ತಂದು ಕೊಟ್ಟಿತ್ತು. ನಂತರ ನಿಮ್ಮ ತಿಜೋರಿಯಲ್ಲಿ ಅದರ ಮೇಲೆ ಆಭರಣ ಇಡಿ, ಅದರ ಮೇಲೆ ಹಣ ಇಡಿ. ಇದು ಅದೃಷ್ಟ, ಆ ಅದೃಷ್ಟದ ಮೇಲೆ ಹಣ, ಈ ಎರಡೂ ಕೂಡ ನಿಮ್ಮನ್ನು ಹುಡುಕಿ ಬರ್ತವೆ. ಹೇಗೆ ಬರ್ತವೆ ಗೊತ್ತಿಲ್ಲ, ಒಟ್ಟಾರೆ ಪ್ರವೇಶ ಮಾಡುವಂಥದ್ದು. ಆಮೇಲೆ ನೀವು ಮನೆಯಿಂದ ಹೊರಡಬೇಕಾದ್ರೆ ಹಸಿ ಶುಂಠಿಯ 2 ತುಣುಕುಗಳನ್ನು, ಅದರ ಜೊತೆಗೆ 2 ಅರಿಶಿಣ ಕೊಂಬನ್ನು ನೀವು ಜೊತೆಗೆ ಒಯ್ಯುವಂಥದ್ದು. ಪ್ರತಿನಿತ್ಯ ನಿಮ್ಮ ಪರ್ಸಲ್ ಆಗ್ಬೋದು, ಪಾಕೆಟ್ ಆಗ್ಬೋದು, ಬ್ಯಾಗ್ ಆಗ್ಬೋದು. ನಂತರ ಸೇಮ್ ತಂದು ಅದೇ ಅಲ್ಲೇ ಇಡುವಂಥದ್ದು ಯಾವಾಗಲೂ ಕೂಡ. ಇನ್ನೆಲ್ಲೂ ಹೋಗಲಿಲ್ಲ, ಅದು ಅಲ್ಲೇ ಇರಲಿ, ತೊಂದರೆ ಇಲ್ಲ. ಶುಕ್ರವಾರ, ಮಂಗಳವಾರ ಅನಾನಸ್ ತಂದು ಕಟ್ ಮಾಡಿ ಬಿಸಿನೀರಿಗೆ ಹಾಕಿ ತಿನ್ನಬೇಕು. ಇದೊಂದು ವಿಜ್ಞಾನಿ ಹೇಳಿದ್ದು ಕೂಡ ನಿಮಗೆ ತಿಳಿಸ್ತಾ ಇದ್ದಾರೆ. ಬಹುಶಃ ರೋಗ ರುಜಿನಗಳಿಂದ ಹೊರಗೆ ಬರೋ ಮುಖಾಂತರ ಆರ್ಥಿಕಾಭಿವೃದ್ಧಿ, ಆರೋಗ್ಯಾಭಿವೃದ್ಧಿ ಬಹಳಷ್ಟು ಅದ್ಭುತಗಳು ಮಾಡಿಕೊಡುತ್ತವೆ. ಶುಕ್ರವಾರ ದಿವಸ, ಮಂಗಳವಾರ ದಿನ ನೀವೇನಾದರೂ ಅನಾನಸನ್ನು ಕಟ್ ಮಾಡಿ ನೀರಿಗೆ ಹಾಕಿ, ಬಿಸಿನೀರಿಗೆ ಹಾಕಿ ತಕ್ಷಣ ನೀವು ಸ್ವೀಕಾರ ಮಾಡೋದು. ಸ್ವೀಕಾರ ಮಾಡಬೇಕಾದ್ರೆ ಮಹಾಲಕ್ಷ್ಮಿಯ ಫೋಟೋ, ವಿಗ್ರಹ ಅಥವಾ ನಿಮ್ಮ DP ಹಾಕಿರೋದನ್ನು ಕೂಡ ನೋಡ್ತಾ ಮಹಾಲಕ್ಷ್ಮಿನ ಸ್ಮರಣೆ ಮಾಡ್ಕೊಳ್ತಾ ಸಿಹಿಯನ್ನು ತಿನ್ನೋ ಮುಖಾಂತರ ಸಿಹಿ ಆಲೋಚನೆ ಮಾಡ್ತಾ ಬನ್ನಿ. ಕಟ್ಟಿಟ್ಟ ಬುತ್ತಿ ಯಾವುದು? ಅದೃಷ್ಟ ಮತ್ತು ಹಣ ನಮ್ಮನ್ನು ಹುಡುಕಿ ಬರುವುದು ಪ್ರೀತಿಯ ಬಂಧುಗಳೇ. ಇದನ್ನು ಬರೆದಿಟ್ಕೊಂಡು ಮಾಡ್ತಾ ಬನ್ನಿ. ಬಹುಶಃ ನೀವೇನಾದರೂ ದುರದೃಷ್ಟದ ಕೋಣೆಯಲ್ಲಿದ್ದರೆ ಶೀಘ್ರಮೇವ ಅದೃಷ್ಟವಶಮಾನಾಯ ಸ್ವಾಹ, ನಿಮಗೆ ಅದೃಷ್ಟ ಒಳ್ಳೆಯದು ಬರುವುದು. ವೀಕ್ಷಕರೇ, ಎಷ್ಟು ಜನ ಕಾಲನ್ನು ತೊಳೆದಲೇ ಈಚೆ ಬರ್ತೀರಾ ಅಂದರೆ ಶೌಚಾಲಯದಿಂದ? ಹಾಗೆ ಕಾಲನ್ನು ತೊಳೆದ ತಕ್ಷಣ ಒದ್ದೆ ಕಾಲಿನಲ್ಲೇ ಹಾಸಿಗೆ ಮೇಲೆ ಮಲ್ಗೋವಂಥವ್ರು ಎಷ್ಟೊಂದು ಜನ ಇರ್ತೀರಾ?
ಖಂಡಿತ ಅಲ್ವಾ. ಒಂದಾದರೂ ಒಂದು ನಾವು ಇಂಥ ವಿಷಯಗಳನ್ನು ಮಾಡ್ತಾನೆ ಇರ್ತೀವಿ, ಆದರೆ ನಮ್ಮ ಅರಿವಿಗೆ ಬಂದಿರೋದಿಲ್ಲ. ನಾವು ಇದನ್ನು ದಿನನಿತ್ಯ ಮಾಡಿದ್ರೂ ಕೂಡ ಇದನ್ನು ಮಾಡಲೇಬಾರ್ದು ಅನ್ನೋಂಥ ಸತ್ಯವೂ ಕೂಡ ನಮಗೆ ತಿಳಿದಿರೋದಿಲ್ಲ. ಗುರುಜಿ, ಒಂದು ರೀತಿಯಲ್ಲಿ ನಿಲುಕದ ವಿಷಯ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಲ್ಲಿ ಅಂದರೆ ನಾವು ದಿನನಿತ್ಯ ಅದನ್ನೇ ಮಾಡ್ತಾ ಇರ್ತೀವಿ, ಆದರೆ ಅದನ್ನು ಮಾಡ್ದಲೇ ಹೋದರೆ ಅದೃಷ್ಟವನ್ನು ನಾವು ಬರ್ಮಾಡ್ಕೊಳ್ಬಹುದು ಅನ್ನೋಂಥ ಸತ್ಯ ನಿಜವಾಗ್ಲೂ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಿ. ಚಿಕ್ಕದಾದ್ರೂ ಕೂಡ ಚೊಕ್ಕದಾಗಿ ನಾವು ಹೇಗೆ ಹಣವಂತರಾಗಬಹುದು, ಧನವಂತರಾಗಬಹುದು, ಅದೃಷ್ಟವಂತರಾಗಬಹುದು ಅನ್ನೋಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹರೇ ಶ್ರೀನಿವಾಸ. ಹಾಗೆ ಇನ್ನೊಂದು ವಿಷಯ ವೀಕ್ಷಕರೇ, ಬಹಳ ಹಿಂದಿನಿಂದಲೂ ಕೂಡ ಕೆಲವೊಂದು ಮಸಾಲ ಪದಾರ್ಥಗಳು, ಚಕ್ಕೆ, ಲವಂಗ, ಏಲಕ್ಕಿ, ಸೊ ಈ ರೀತಿಯಾದಂತಹ ವಿಷಯಗಳು ಏನೇನಿದೆ, ಅಂಶಗಳು ಏನೇನಿದೆ, ಇವೆಲ್ಲವನ್ನ ಕೂಡ ಲಕ್ಸುರಿಗೆ ಹೋಲಿಸ್ತಾ ಇದ್ರು. ಸೊ ಇವತ್ತಿಗೂ ಕೂಡ ಅಂಥ ಒಂದು ದಿನನಿತ್ಯದ ನಮ್ಮ ಜೀವನದಲ್ಲಿ ಅಡುಗೆ ಮನೆಯಲ್ಲಿ ಬಳಸುವಂಥ ವಸ್ತುಗಳ ಮೂಲಕ ನಾವು ಹೇಗೆ ಅದೃಷ್ಟವಂತರಾಗಬಹುದು ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಕೈಗೆಟುಕುವಂತಹ ವಸ್ತುಗಳು, ಇದರಿಂದ ನೀವು ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಂಡು ಮತ್ತಷ್ಟು ಹಣವಂತರಾಗಿ, ಸಿರಿವಂತರಾಗಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ತಪ್ಪದೇ ಗುರುಜಿಯವರು ತಿಳಿಸ್ಕೊಟ್ಟಂತಹ ಎಲ್ಲ ವಿಚಾರಗಳನ್ನು ಪಾಲಿಸಿ ನೀವು ಕೂಡ ಅದೃಷ್ಟವಂತರಾಗಿ ಅಂತ ಹೇಳ್ತಾ ನಮಸ್ಕಾರ.